ಬುಕ್ಕು ನಾನು ಅಯ್ಯ ಮಮ್ಮದು ಎಂದು ಸೇಮ್ ನೇಲ್ ಪಾಲಿಶ್ ನೀನೇ ಮಾಡ್ಕೊಂಡ? ಹೌದಾ? ಕೈ ಹೆಂಗ್ ಮಾಡಬೇಕು? ಏನಿದೆ ಮಾಡು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಿರಣ್ ನಾನು ಒಗ್ಗರಣೆ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅವ್ರು ಹೆಂಗಿದ್ರು ಮಾಡ್ತಾರಲ್ವ, ಅದಕ್ಕೆ ಎಲ್ಲ ರೆಡಿ ಮಾಡಿಟ್ಬಿಡೋಣ ಕಟ್ ಮಾಡಿಬಿಟ್ಟು ಅಂತ ಎಲ್ಲ ತರಕಾರಿ ಕಟ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನಾನು ಏನೋ ಎದ್ಬಿಟ್ಟು ಅವಾಗ ತಾನೇ ಬಂದಿದ್ದು. ಇವಾಗ ಜಸ್ಟ್ ಅಪ್ಪ ಮಗಳು ಮಲ್ಕೊಂಡಿದ್ದಾರೆ, ಹಾಲಲ್ಲೇ ಮಲ್ಕೊಂಡಿದ್ದಾರೆ. ಬೆಳಗ್ಗೆ ನಾನೆಲ್ಲ ಕಟ್ ಮಾಡಿ ರೆಡಿ ಮಾಡಿದ್ದೆ, ಕಿರಣ್ ಒಗ್ಗರಣೆ ಮಾಡಿದ್ರು, ಚೆನ್ನಾಗಿತ್ತು. ಸೊ ತಿನ್ಕೊಂಡ್ವಿ, ನಾನು ಟೀ ಕುಡಿದೆ. ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ವಿ ಇಯಾನ. ಆಮೇಲೆ ಅವಳಿಗೆ ಒಂದು ಚಿಕ್ಕದು ಬನಾನ ತಿನ್ನಿಸಿದೆ. ಆಮೇಲೆ ಫುಲ್ ನಿದ್ದೆ ಬರ್ತಾಯಿತ್ತು ಅವಳಿಗೆ, ಸೊ ಅದಕ್ಕೆ ತಿನ್ನಿಸಿದ್ದು. ಮತ್ತೆ ಮಲ್ಕೊಂಡ್ಬಿಟ್ರೆ ಮತ್ತೆ ಹೊಟ್ಟೆ ಹಸ್ಕೊಂಡು ಆಮೇಲೆ ಮಲ್ಗಿಬಿಡ್ತಾಳೆ, ಊಟದ ಟೈಮ್ಗೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂದು ಬನಾನ ತಿನ್ನಿಸಿದ್ದೀನಿ. ಇವಾಗ ಇಬ್ಬರು ಮಲ್ಕೊಂಡಿದ್ದಾರೆ ಅಪ್ಪ ಮಗಳು. ಸೊ ಮಧ್ಯಾಹ್ನ ಅಡುಗೆ ಏನಾದರೂ ಮಾಡೋಣ ಅಂತ ಬಂದಿದ್ದೀನಿ ಕಿಚನ್ಗೆ. ಸೊ ಇಷ್ಟೊತ್ತು ವೀಡಿಯೋ ಕೂಡ ಎಡಿಟ್ ಮಾಡಿದೆ ನಾನು. ನನಗೂ ನಿದ್ದೆ ಬರ್ತಾಯಿತ್ತು, ಮಲ್ಕೊಂಡ್ಬಿಟ್ರೆ ಏನಾಗುತ್ತೆ ವೀಡಿಯೋ ಟೈಮೇ ಸಿಗೋಲ್ಲ ಎಡಿಟ್ ಮಾಡೋಕ್ಕೆ. ಇದೇ ನನಗೆ ರೈಟ್ ಟೈಮ್ ಸಿಗೋದಂದರೆ ಮಲ್ಕೊಂಡಾಗ. ಸೊ ಅದಕ್ಕೆ ಬೇಗ ಏನೇನಿತ್ತು ವೀಡಿಯೋಸ್ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಇವಾಗ ಬಂದಿದ್ದೀನಿ. ಇನ್ನೇನು ಅಡುಗೆ ಮಾಡಬೇಕು. ಅಮ್ಮ ಬಂದಿದ್ರಲ್ಲ, ಅವರೆಲ್ಲರೂ ಹೊರಟ್ರು. 2 ದಿನ ಇದ್ದರು ಅಮ್ಮ ಮತ್ತು ಅಕ್ಕ ಎಲ್ಲ. ಸೊ ಹೊರಟಿದ್ದಾರೆ, ಮನೆ ಫುಲ್ ಖಾಲಿ. ಅಮ್ಮ ಬರಬೇಕಾದ್ರೆ ಚೌಳೆಕಾಯಿ ತೊಗೊಂಬಂದಿದ್ರು. ಚೌಳೆಕಾಯಿಗೆ ಏನಂತಾರೆ ಗೊತ್ತಿಲ್ಲ, ಈ ಕಡೆ ಸೈಡ್ ಬ್ಯಾಂಗ್ಳೂರು ಸೈಡ್ ಏನಂತಾರ ಗೊತ್ತಿಲ್ಲ. ಅದಕ್ಕೆ ಚೌಳೆಕಾಯಿಗೆ ತೋರಿಸ್ತೀನಿ, ಅದು ಅಮ್ಮ ತೊಗೊಂಬಂದಿದ್ರು. ಸೊ ಅದು ಹಂಗೆ ಇತ್ತಲ್ವಾ, ಸರಿ ಅದನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನಂತಾರೆ ಇದಕ್ಕೇನೋ ಅಂತಾರೆ, ನೆನಪಾಗ್ತಾಯಿಲ್ಲ. ಸೊ ಇದ್ರದ್ದು ಏನಾದರೂ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಿಂತ್ಕೊಂಡ್ರೆ ಕಾಲು ನೋವುತ್ತೆ, ಅದಕ್ಕೆ ಕುತ್ಕೊಂಡು ಕಟ್ ಮಾಡ್ತಿದ್ದೀನಿ ಕೆಳಗಡೆನೆ. ಸೊ ಫಸ್ಟ್ ಇದು ಕಟ್ ಮಾಡಿಬಿಡ್ತೀನಿ. ಇಲ್ಲೇ ಹಾಲಲ್ಲೇ ಮಲಗಿದ್ದಾರೆ ಅಪ್ಪ ಮಗಳು. ಸೊ ಬೇಗ ಕಟ್ ಮಾಡಿ ಶೇರ್ ಮಾಡ್ತೀನಿ ಯಾವ ಥರ ಮಾಡ್ತೀನಿ ಅಂತ. ಚೌಳೆಕಾಯಿ ಅಂತ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಚೌಳೆಕಾಯಿ ಅಂತೇವಿ. ಸೊ ಇದು ಮಾತ್ರ ನನ್ನ ಫೇವ್ರೆಟ್. ನನ್ನ ತಂಗಿಯೂ ಕೂಡ ಇದು ತುಂಬ ಇಷ್ಟ. ಇದು ಫ್ರೈ ಮಾಡ್ಕೊಂಡು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ಪ್ರಾಬ್ಲಮ್ ಏನಂದರೆ ಕಟ್ ಮಾಡೋದೇ ಜಾಸ್ತಿ ಪ್ರಾಸೆಸ್ ಇರೋದು, ತುಂಬ ಟೈಮ್ ತೊಗೊಳುತ್ತೆ. ನಾನು ಅದೇ ರೀಸನ್ಗೆ ತೊಗೊಳ್ಳಲ್ಲ, ಯಾಕಂದರೆ ಏನೋ ಜೊತೆ ಸ್ವಲ್ಪ ಅವ್ಳು ಮಲ್ಕೊಂಡಾಗೆ ಇದೆಲ್ಲ ಮಾಡೋಕ್ಕಾಗೋದು. ಕಿರಣ್ ಮನೇಲಿ ಇದ್ರಲ್ಲ, ಸೊ ಇವಾಗ ಇದು ಮಧ್ಯಾಹ್ನ ಟೈಮಲ್ಲಿ ಮಲ್ಕೊಂಡಿದ್ದಾರೆ ಇಬ್ಬರು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅವಳ ಎದುರು ಪಕ್ಕದಲ್ಲಿ ಇಬ್ಬರಲ್ಲೊಬ್ರು ಇದ್ದರೆ ಸ್ವಲ್ಪ ನೋಡ್ಬಿಟ್ಟು ಮತ್ತೆ ಮಲ್ಕೊಬಿಡ್ತಾಳೆ. ಇಲ್ಲ ಅಂದರೆ ಮತ್ತೆ ನಾನು ಹೋಗ್ಬಿಟ್ಟು ಪಕ್ಕ ನಾನು ಮಲ್ಕೋಬೇಕು ಆ ಥರ. ಸೊ ಹೆಂಗಿದ್ರು ನಾನು ತೊಗೊತಾ ಇರಲಿಲ್ಲ, ಇದು ಅಮ್ಮ ತೊಗೊಂಬಂದಿದ್ರಲ್ಲ, ಅದಕ್ಕೆ ಸರಿ ಅಂತ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಕೂಡ ಇದ್ರದ್ದು ಒಂದು ರೆಸಿಪಿ ತೋರಿಸಿದೆ, ಮಿಕ್ಸಿಗೆ ಹಾಕ್ಬಿಟ್ಟು. ಅದು ಈ ಥರ ಕಟ್ ಮಾಡೋದೆಲ್ಲ ಇಲ್ಲ, ಹಂಗೆ ಜಸ್ಟ್ ಮಿಕ್ಸಿಗೆ ಹಾಕೋದು. ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಇದು ಅಮ್ಮ ಮಾಡೋ ಸ್ಟೈಲಲ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನಗೆ ಇದು ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಗ್ಬಿಡ್ತು. ಏನಂದರೆ ಅಮ್ಮ ಅಥವಾ ಯಾರಾದರೂ ಕುತ್ಕೊಂಡು ಇದನ್ನೇನಾದರೂ ಎಷ್ಟಿದ್ರೆ ಅವಾಗೆಲ್ಲ ಇಳ್ಗಿ ಯೂಸ್ ಮಾಡ್ತಾರೆ. ಚಾಕು ಎಲ್ಲ ಯೂಸೇ ಮಾಡ್ತಿರ್ಲಿಲ್ಲ. ಇಳ್ಗಿಯಿಂದ ಕುತ್ಕೊಂಡು ಹಚ್ಬೇಕಾದ್ರೆ ನಾನು ಬಂದ್ಬಿಟ್ಟು ಈ ಥರ ಎಲ್ಲ ಜೋಡಿಸಿ ಕರೆಕ್ಟಾಗಿ ಕೊಡ್ತಾ ಇದ್ದಿದ್ದು. ಆವಾಗ ಅವರು ಹೆಚ್ತಾ ಇದ್ದಿದ್ದು ಒಂದೇ ಸರಿ ಇಷ್ಟು ಈಕ್ವಲ್ ಆಗಿ ಎಲ್ಲ ನೀಟಾಗಿ ಸೈಜ್ ವೈಸ್ ಎಲ್ಲ ಜೋಡಿಸಿ ಕೊಡ್ತಾ ಇದ್ದೆ ಕೂತ್ಕೊಂಡು. ಸೊ ಅದೆಲ್ಲ ನೆನಪಾಗ್ತಾಯಿತ್ತು ಕಟ್ ಮಾಡಬೇಕಾದ್ರೆ. ಸೊ ಎಲ್ಲ ಕಟ್ ಮಾಡಿ ಇಟ್ಟೆ. ಇವಾಗ ಜಸ್ಟ್ ನಮ್ಮ ಮನೆ ನೇಬರ್ ಅವರು ಮಶ್ರೂಮಿಂದ ಏನೋ ಟ್ರೈ ಮಾಡಿದ್ದೀನಿ ಅಂತ ತೊಗೊಂಬಂದು ಕೊಟ್ಟಿದ್ದಾರೆ. ನಿನ್ನೆ ನಾನೇನೋ ಕೊಟ್ಟಿದ್ದೆ, ವ್ಯಾಫಲ್ ಕೊಟ್ಟಿದ್ದೆ, ಕರೆಕ್ಟ್. ಏನೋ ವ್ಯಾಫಲ್ ಅಂತಿದ್ನಲ್ಲ, ಸೊ ಅವಳಿಗದು ಕೊಟ್ಟಿದ್ದೆ. ಸೊ ಅದೇ ಪ್ಲೇಟಲ್ಲಿ ಇವಾಗ ಮಶ್ರೂಮ್ ಕೊಟ್ಟಿದ್ದಾರೆ. ಇನ್ನೂ ನಾನು ಇಷ್ಟೊತ್ತಾದರೂ ಇನ್ನೂ ಇದು ಕಟ್ ಮಾಡಿರೋದು. ನಾನು ಅದಕ್ಕೆ ತೊಗೊಳಲ್ಲ, ಇದು ಕಟ್ ಮಾಡೋಕ್ಕೆ ಜಾಸ್ತಿ ಟೈಮ್ ತೊಗೊಂಡ್ಬಿಡುತ್ತೆ. ಏನೋ ಇದ್ರೆ ಅಂತೂ ಕಟ್ ಮಾಡೋಕ್ಕೆ ಆಗೋಲ್ಲ. ಸೊ ಇವತ್ತೇನೋ ಕಿರಣ್ ಮನೇಲಿದ್ದಾರೆ, ಮಲ್ಕೊಂಡಿದ್ದಾರೆ ಅಂತ ಮಾಡ್ತಾಯಿದ್ದೀನಿ. ಅಮ್ಮ ಬೇರೆ ತಂದಿದ್ದು, ನಾನಂತೂ ಇದೆಲ್ಲ ಪರ್ಚೇಸೇ ಮಾಡೋಕ್ಕೋಗಲ್ಲ. ಸೊ ಇದಾಯ್ತು, ಇವಾಗ ಬೆಳ್ಳುಳ್ಳಿ ಸುಲ್ಕೋಬೇಕು. ಒಂದು ಕಮೆಂಟ್ ಬಂದಿತ್ತು, ಏನಂದರೆ ಡಿಶ್ ವಾಷರ್ ಇದೆ ಮತ್ತು ವ್ಯಾಕ್ಯೂಮ್ ಕ್ಲೀನರ್ ರೋಬೋದಿದೆ. ಸೊ ಅದೆಲ್ಲ ಇದೆ, ನಿಮಗೆ ಅಷ್ಟೊಂದು ಏನು ಕೆಲಸನೇ ಇರಲ್ಲ, ಆರಾಮಲ್ಲ ಅಂತ ಕಮೆಂಟ್ ಮಾಡಿದ್ರಿ. ನಿಜವಾಗ್ಲೂ ಎಷ್ಟಕ್ಕೆ ಅದಿದೆ ಅಂತ ಅಂದ್ರೂ ಕೆಲಸ ಮಾತ್ರ ಮುಗಿಯೋದೇ ಇಲ್ಲ, ಹಂಗಿರುತ್ತೆ. ಕ್ಲೀನಮ್ಮ ಇದೆ, ಓಕೆ, ಕಸ ಎಲ್ಲ ನೀಟಾಗಿ ಗುಡಿಸುತ್ತೆ, ಅದೊಂದು ತುಂಬಾ ಹೆಲ್ಪ್ ಆಗಿದೆ. ಬಟ್ ಮಾಪಿಂಗ್ ನಾನೇ ಮಾಡ್ಕೋತೀನಿ, ನನಗೆ ಅದು ಅಷ್ಟೊಂದು ಇಷ್ಟ ಆಗಿಲ್ಲ ಮಾಪಿಂಗ್ ಮಾಡೋದು. ಒಂಥರ ಕ್ಲೀನ್ ಆಗೋಲ್ಲ ಅಷ್ಟೊಂದು ನಾವು ಮಾಡೋ ಥರ. ಸೊ ಅದು ಕಸ ಗುಡ್ಸ್ಕೊಂಬರುತ್ತೆ, ಮಾಪಿಂಗ್ ನಾನೇ ಮಾಡ್ಕೋತೀನಿ ವಾರದಲ್ಲಿ ಒಂದು ಸರಿ. ಸೊ ಅದಾದಮೇಲೆ ಡಿಶ್ ವಾಷರ್ ಇದೆ ನಿಜ, ಬಟ್ ಅದನ್ನು ಎಲ್ಲ ನೀಟಾಗಿ ಲೋಡ್ ಮಾಡಬೇಕಲ್ಲ, ಅದೊಂದು ದೊಡ್ಡ ಟಾಸ್ಕ್ ರಾತ್ರಿ ಟೈಮ್. ಸೊ ಏನೇ ಇದ್ದರೂ ಏನೇ ಮಾಡಿದ್ರು ಮನುಷ್ಯರು ಮಾಡೋ ಥರ ಅಂತೂ ಇರೋದಿಲ್ಲ. ಸೊ ಅನಿಸುತ್ತೆ ಎಲ್ಲ ಇದೆ, ಏನು ಕೆಲಸ ಅಷ್ಟಿರಲ್ಲ ಅಂತ. ಬಟ್ ಯಾರು ಅವ್ರಿಗೆ ಗೊತ್ತಿರುತ್ತೆ ಅದು ಏನು ನಡೀತಿರುತ್ತೆ ಆ್ಯಕ್ಚುಲಾಗಿ ಅಂತ. ಇದೆಲ್ಲದ್ರಲ್ಲಿ ಏನೋ ಒಂದು ಮಗು ನೋಡ್ಕೊಳ್ಳೋದು,
ಮತ್ತು ಇದಿಷ್ಟ್ರ ಜೊತೆಗೂ ಮತ್ತು ವೀಡಿಯೋ ಮಾಡಿ ವ್ಲಾಗ್ಸ್ ಮಾಡೋದು, ಎಡಿಟ್ ಮಾಡೋದು, ಅದು ಮತ್ತು ನನಗೆ ಟೈಮೇ ಸಿಕ್ಕಲ್ಲ. ನಿಜ ಹೇಳ್ಬೇಕಂದ್ರೆ ಮಧ್ಯಾಹ್ನ ಏನೋ ಮಲ್ಕೊಂಡಾಗ ಏನು ಮಾಡ್ಬೇಕು ಕೆಲಸ ಅಂತಲೇ ಗೊತ್ತಾಗಲ್ಲ. ಅಡುಗೆ ಮಾಡೋದಾ ಅಥವಾ ಏನು ಬೇರೆ ಕೆಲಸ ಏನಾದರೂ ನೋಡ್ಕೊಳ್ಳೋದು. ಅವಳು ಎದ್ಬಿಡ್ತಾಳಲ್ವಾ, ಒಂದೊಂದು ಸರಿ ಕಿರಣ್ ಹೋಗೋಕ್ಕೆ ಮುಂಚೆ ಸ್ನಾನ ಮಾಡ್ಕೊಂಡಿದ್ರೆ ಅದೊಂದು ಆಗ್ಬಿಟ್ಟಿರುತ್ತೆ. ಇಲ್ಲಾಂದರೆ ಅವಳು ಮಲ್ಕೊಂಡಾಗೆ ಎಲ್ಲ ಒಟ್ಟೊಟ್ಟಿಗೆ ಆಗಬೇಕಾಗಿರುತ್ತೆ ಕೆಲಸ, ಹಂಗಿರುತ್ತೆ. ಅವಳು ಎದ್ಮೇಲೆ ಅವಳಿಗೆ ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿನ್ಕೊಂಡು ತುಂಬಾ ಇರುತ್ತೆ, ಟೈಮೇ ಸಾಕಾಗಲ್ಲ, ಅಷ್ಟೊಂದು ಇರುತ್ತೆ. ಬಟ್ಟೆ ವಾಶ್ ಮಾಡೋಕ್ಕೆ ಹಾಕಿದ್ಮೇಲೆ ಅದು ಒಣಗಾಕೋದು, ಮಡಿಸಿರೋದು ನಾನ್ ಸ್ಟಾಪ್ ಇರುತ್ತೆ. ಇಷ್ಟೇ ಕೆಲಸ ಅಂತ ಹೇಳೋಕ್ಕಾಗಲ್ಲ. ಹೋಮ್ ಮೇಕರ್ ಮತ್ತು ಅಮ್ಮ ಆಗಿ ಫುಲ್ ಮನೆ ಜವಾಬ್ದಾರಿ ತೊಗೊಳೋದಿದೆಯಲ್ಲ, ಅದು ಅಷ್ಟೊಂದು ಈಸಿ ಅಲ್ಲ. ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಸೊ ನೋಡೋರ್ಗೆ ಅನಿಸುತ್ತೆ ಏನು ಬಿಡು ಜಾಬ್ ಮಾಡ್ತಾಯಿಲ್ಲ ಮನೇಲೆ ಆರಾಮಾಗಿ ಅಂತೆಲ್ಲ. ಬಟ್ ಅದು ಆ್ಯಕ್ಚುಲಾಗಿ ಜಾಬ್ ಮಾಡೋದ್ರ ಥರನೇ ಇರುತ್ತೆ, ಬಟ್ ನಮ್ಗೆ ಸಂಬಳ ಇರಲ್ಲ ಅಷ್ಟೇ. ಸೊ ಹಂಗೇ ಹೇಳ್ಬೋದು. ಜಾಬ್ ಮಾಡಬೇಕಾದ್ರೆ ಆವಾಗಿಂದು ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತಾಗಿದೆ, ಯಾವ ಥರ ಇತ್ತು IT ಕಂಪ್ನಿ ಎಲ್ಲ ವರ್ಕ್ ಮಾಡಬೇಕಾದ್ರೆ. ಇವಾಗ ಹೇಗಿದೆ ಅಂತಲೂ ನನಗೆ ಎರಡೂ ಥರ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಜಸ್ಟ್ ಶೇರ್ ಮಾಡಬೇಕನ್ನಿಸ್ತು, ಶೇರ್ ಮಾಡಿದೆ ಅಷ್ಟೇ. ಸೊ ಇವಾಗ ಇದು ನಾನು ಚೌಳೆಕಾಯಿನ ಸೇಮ್ ಜಸ್ಟ್ ಹಂಗೆ ಫ್ರೈ ಮಾಡಿಕೊಂಡೆ, ಆಯಿಲ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕದು ರಾ ಸ್ಮೆಲ್ಲೆಲ್ಲ ಹೋಗೋವರೆಗೂ. ಅದಾದಮೇಲೆ ಮತ್ತೆ ಅದನ್ನು ತೆಗೆದು ಅದೇ ಬಾಣಲಿಗೆ ಆಯಿಲ್ ಹಾಕ್ಬಿಟ್ಟು ಆನಿಯನ್ ಹಾಕಿದ್ದೀನಿ, ಆಮೇಲೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಆ್ಯಕ್ಚುಲಿ ಮೆಣಸಿನ್ಕಾಯಿನ ನೀವು ಪೇಸ್ಟ್ ಮಾಡಿ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಂಗೆ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಜಸ್ಟ್ ನಾನು ಹಂಗೆ ಕಟ್ ಮಾಡಿ ಹಾಕಿದ್ದೀನಿ. ಅದಾದಮೇಲೆ ಕಸೂರಿ ಮೇಥಿ ಬರುತ್ತಲ್ವ, ಅದನ್ನು ಹಾಕಿದ್ದೀನಿ. ಇದು ಮೇನ್ ತುಂಬಾ ಫ್ಲೇವರ್ ಕೊಡೋದು, ಘಮ ಘಮ ಅಂತ ಇರುತ್ತೆ. ಸೊ ಅದು ಹಾಕಿದ್ದೀನಿ. ಇಲ್ಲಾಂದರೆ ಮೆಂತ್ಯ ಸೊಪ್ಪು, ಫ್ರೆಶ್ ಸೊಪ್ಪಿದ್ರು ಅದು ಹಾಕ್ಬೋದು. ಬಟ್ ನನಗೆ ಇದಿಷ್ಟ, ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಮೇನ್ ಏನಂದರೆ ನಾವು ಫಸ್ಟು ಚೌಳೆಕಾಯಿನ ಫ್ರೈ ಮಾಡ್ಕೊತೀವಲ್ಲ, ಅದು ಜಾಸ್ತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದೇನಾದರೂ ಅರ್ಧಂಬರ್ಧ ಆಗಿದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಕಚ ಕಚ ಅಂತ ಬಾಯಿಗೆ ಸಿಗ್ತಾ ಇರುತ್ತೆ, ಅಂದ್ರೆ ಕಿರಣಿಗೆ ಇಷ್ಟನೇ ಆಗಲ್ಲ, ಸಾಫ್ಟಾಗಿ ಆಗಿರಲ್ಲ. ಸೊ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದನ್ನ ಫಸ್ಟ್ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಫ್ರೈ ಮಾಡಿಟ್ಕೊಂಡಿದ್ದು ಚೌಳೆಕಾಯಿನ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮತ್ತು ಇನ್ನು ಸ್ವಲ್ಪ ಹೊತ್ತು ನಾನು ಕುಕ್ ಮಾಡ್ಕೋತೀನಿ. ಆಮೇಲೆ ಮೇನ್ ಇದರಲ್ಲಿ ಏನಂದರೆ ಇದು ಏನಂತಾರೆ ಗುರೆಳ್ಳು, ನಮ್ಮಮ್ಮ ಕೊಟ್ಟಿದ್ದಿದ್ದು ಗುರೆಳ್ಳು ಪುಡಿ. ಸೊ ಎಲ್ಲ ಪಲ್ಯ ಮಾಡಿದಾಗೆಲ್ಲ ನಮ್ಮಮ್ಮ ಹಾಕ್ತಿರ್ತಾರೆ. ಸೊ ಅವ್ರ ಹತ್ರದಿಂದಲೇ ಇಸ್ಕೊಬತ್ತಿದ್ದೆ. ಸೊ ಅದನ್ನ ಒಂದು ಸ್ವಲ್ಪ ಹಾಕಿದ್ದೀನಿ, ಅದು ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ. ಮತ್ತು ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡಿದ್ರೆ ಆಯಿತು. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ನಿಜವಾಗ್ಲೂ ಟ್ರಸ್ಟ್ ಮೀ ಟೇಸ್ಟಿಯಾಗಿರುತ್ತೆ. ಇನ್ನೊಂದು ಥರನೂ ಮಾಡ್ಬೋದು ನಾವು. ಇವಾಗ ಈ ಥರನೇ ಪ್ರೋಸೆಸ್ ಸೇಮ್ ಕುಕ್ಕರಲ್ಲಿ ಕೂಡ ಮಾಡ್ಬೋದು. ಕುಕ್ಕರಲ್ಲಿ ಅಂದರೆ ಒಂದು ಸ್ವಲ್ಪ ಒನ್ ಇಲ್ಲ 2 ವಿಷಲ್ಸ್ ಹೊಡಿಸ್ಬಿಟ್ರೆ ಬೇಗ ಆಗಿಬಿಡುತ್ತೆ. ಅದೇನಾದರೂ ಅರ್ಜೆಂಟ್ ಇದ್ದಾಗ ಬೇಗ ಆಗಬೇಕು ಅನ್ನೋ ಟೈಮಲ್ಲಿ ಆ ಥರ ಮಾಡಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ. ಅಮ್ಮ ಅದನ್ನು ಟ್ರೈ ಮಾಡ್ತಾರೆ, ಒಂದು 10 ನಿಮಿಷದಲ್ಲೇ ಆಗಿಬಿಟ್ಟಿರುತ್ತೆ. ಸೊ ನನಗೆ ಐರನ್ ಇದರಲ್ಲಿ ಫ್ರೈ ಮಾಡಿ ತಿನ್ನೋದೇ ಇನ್ನೂ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಅಮ್ಮ ಅದೇ ಹೇಳ್ತಾಯಿದ್ರು, ನಿನ್ನ ಹತ್ರ ಐರನ್ ಇದೆಯಲ್ಲ, ಇದು ತವ ಇದರಲ್ಲಿ ಫ್ರೈ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನಿಜ ಅದು. ಸೊ ಅದಕ್ಕೆ ನಾನು ಓಕೆ ಇದರಲ್ಲೇ ಮಾಡಿಬಿಟ್ಟು ನೋಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಅದೆಲ್ಲ ಒಂದು ಸ್ವಲ್ಪ ಕುಕ್ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಬೇಕು, ಜಾಸ್ತಿ ನೀರು ಆ್ಯಡ್ ಮಾಡಬಾರ್ದು. ಒಂದು ಸ್ವಲ್ಪ ಆ್ಯಡ್ ಮಾಡಿ ಮತ್ತು ಒಂದು 5 to 10 ಮಿನಿಟ್ಸ್ ಹಂಗೆ ಚೆನ್ನಾಗಿ ಕುಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ನೀವೇನಾದರೂ ಸಾಲ್ಟ್ ಏನಾದರೂ ಕಮ್ಮಿ ಇದ್ದರೆ ಸಾಲ್ಟು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಫೈನಲಿ ಚೌಳೆಕಾಯಿ ಪಲ್ಯ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ರೆಡಿ ಆಗಿದೆ. ಅದಕ್ಕೆ ರೊಟ್ಟಿ ಕೂಡ ಚೆನ್ನಾಗಿರುತ್ತೆ ಕಾಂಬಿನೇಷನ್, ಚಪಾತಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ರೊಟ್ಟಿ ಮಾಡೋಷ್ಟು ಇವಾಗ ಆಗಲ್ಲ, ಸರಿ ಚಪಾತಿನೇ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನಾನು ಯಾವಾಗಲೂ ಚಪಾತಿ ಮಾಡಿದ್ರೆ ಈ ಒಂದು ಚಿಕ್ಕದೇನಿದೆ ಕಪ್ ಮೆಜರ್ಮೆಂಟ್ ಇದೆಯಲ್ಲ, ಆ ಮೆಜರಿಂಗ್ ಕಪ್ಪಲ್ಲೇ ನಾನು ಒಂದು 2 ಫುಲ್ಲಾಗಿ ಹಾಕ್ಬಿಡ್ತೀನಿ. ಅಷ್ಟು ಹಾಕಿದ್ರೆ ಕರೆಕ್ಟ್ ನನಗೆ ಕಿರಣ್ಗೆ ಏನಾಗಿ ಕರೆಕ್ಟ್ ಆಗಿಬಿಡುತ್ತೆ, ಒಂದು ಸ್ವಲ್ಪನೂ ಚಪಾತಿ ಮಿಕ್ಕಲ್ಲ. ಸೊ ಏನಂದರೆ ಒಂದು ಸುಮ್ಮನೆ ಹಂಗೆ ಇಟ್ಟು ಕಲ್ಸ್ಕೊಂಡು ಮಾಡಿದ್ರೆ ವೇಸ್ಟ್ ಆಗಿಬಿಡುತ್ತೆ. ಸುಮ್ಮನೆ ಮಾಡ್ತೀವಿ ಅಷ್ಟೇ, ಎಲ್ಲ ವೇಸ್ಟ್ ಆಗುತ್ತೆ. ನೆಕ್ಸ್ಟ್ ಡೇ ಮಾಡೋಣ ತಿನ್ನೋಣ ಅಂತ ಅಂದ್ಕೊತೀವಿ, ಫ್ರಿಜ್ಜಲ್ಲಿ ಇಟ್ಟು ಅದೆಲ್ಲ ಮಾಡಿ ಚೆಲ್ಲಬೇಕು. ಇಲ್ಲಾಂದರೆ ಚಪಾತಿ ಅಷ್ಟೆಲ್ಲ ಮಾಡಿ ಲಟ್ಸಿ ಬೆನ್ಸಿ ಎಲ್ಲ ಮಾಡಿನೂ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಕರೆಕ್ಟ್ ಎಷ್ಟು ಬೇಕೋ ಅಷ್ಟು ಇದು 2 ಕಪ್ಪಲ್ಲಿ ಮಾಡಿದ್ರೆ ನಮಗೊಂದು 7 to 8 ಚಪಾತಿ ಆಗುತ್ತೆ, ಸಾಕಾಗ್ಬಿಡುತ್ತೆ ಒನ್ ಟೈಮ್ಗೆ. ಸೊ ವೇಸ್ಟ್ ಆಗೋಲ್ಲ. ಸೊ ಅದೆಲ್ಲ ಚಪಾತಿ ಜಸ್ಟ್ ಒಂದು ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿಬಿಟ್ಟು ವಾಟ್ರ್ ಎಷ್ಟು ಬೇಕಷ್ಟು ಸ್ವಲ್ಪನೇ ಆ್ಯಡ್ ಮಾಡಿ ಕಲಿಸ್ಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿ ಒಂದು 5 to 10 ಮಿನಿಟ್ಸ್ ಹಂಗೆ ಇಟ್ಟರೆ ಚಪಾತಿ ಸಾಫ್ಟಾಗಿ ಬರುತ್ತೆ. ನಮ್ಮಮ್ಮ ಲಟ್ಸೋದು ಚಪಾತಿ ಅಂತೂ ಡಿಫ್ರೆಂಟ್. ಆ ಥರ ನಾನು ತುಂಬಾ ಟ್ರೈ ಮಾಡ್ತಾಯಿದ್ದೀನಿ, ನನಗಂತೂ ಬರ್ತಾನೆ ಇಲ್ಲ. ನಮ್ಮಮ್ಮ ಮಾಡಿದ್ರೆ ಇಷ್ಟು ಸಾಫ್ಟಾಗಿ ಬರುತ್ತೆ ನಿಜವಾಗ್ಲೂ. ನಾನು ನೋಡ್ತೀನಿ ಹತ್ರದಲ್ಲೇ ನಿಂತ್ಕೊಂಡು, ನಾನು ಮಾಡಲೇಬೇಕು ಈ ಸರಿ, ಸಾಫ್ಟಾಗಿ ಬರಲೇಬೇಕು ನಮ್ಮಮ್ಮ ಥರ ಅಂತ.
ಗೊತ್ತಿಲ್ಲ ಅದು ಅವ್ರ ಕೈ ಅದು ಆ ಥರ ಹಂಗಿರುತ್ತೆ ಎಕ್ಸ್ಪೀರಿಯನ್ಸ್. ಸೊ ಅದೊಂದು ಬರಲಿಲ್ಲ. ಓಕೆ, ನಂಗೆ ಹೆಂಗೆ ಬರುತ್ತೆ ಅಂದ್ಬಿಟ್ಟು ಹೆಂಗಿದ್ರು ಪಲ್ಯನೂ ರೆಡಿ ಆಗಿತ್ತು, ಚಪಾತಿ ಹಿಟ್ಟು ಕಲಸಿ ಎಲ್ಲ ಆಗಿತ್ತು 10 ನಿಮಿಷ. ಸೊ ನೋಡಿದೆ ಅವ್ರು ಇನ್ನೂ ಮಲ್ಕೊಂಡಿದ್ರು. ಸರಿ, ಅವ್ರು ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, ಊಟದ ಟೈಮ್ ಆಗಿಬಿಟ್ಟಿತ್ತು. ಮತ್ತು ಅವ್ರು ಎದ್ಮೇಲೆ ಮಾಡ್ಕೊಂಡು ಒಬ್ಬೊಬ್ಬರೇ ತಿನ್ನೋಕ್ಕೇನು ಅಂದ್ಬಿಟ್ಟು ಎಲ್ಲ ಮಾಡಿ ಹಾಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಒಟ್ಟಿಗೆ ಕುತ್ಕೊಂಡು ತಿನ್ಬೋದು ಅಂತ. ಸೊ ಚಪಾತಿ ನಾನೇ ಮಾಡಿ ಒಂದೇ ಸರಿನೇ ಮಾಡಿ ಬೇಯಿಸ್ಕೊತಿದ್ದೆ ಫಸ್ಟ್. ಬಟ್ ಇವಾಗ ಟೈಮ್ ಆಗಿತ್ತಲ್ಲ, ಸರಿ ಅಂದ್ಬಿಟ್ಟು ಹಂಗೆ ಲಟ್ಸ್ಕೊಂಡು ಹಂಗೆ ಬೇಯಿಸ್ಕೊಂಡು ಮಾಡ್ತಾಯಿದ್ದೀನಿ. ಆದ್ರೂ ಒಂದು ಚಪಾತಿ ಮಾತ್ರ ಸೀದೋಗ್ಬಿಡ್ತು. ಸೊ ಓಕೆ, ಪರವಾಗಿಲ್ಲ, ಮಲ್ಟಿ ಟಾಸ್ಕಿಂಗ್ ಸ್ವಲ್ಪ ಮಾಡಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಎಲ್ಲ ಚಪಾತಿ ಮಾಡಿ ಹಾಟ್ ಬಾಕ್ಸ್ಗೆ ಹಾಕಿಡ್ತಾ ಇದ್ದೀನಿ. ಸೊ ಕರೆಕ್ಟ್ ಇವಾಗ ನಂದು ಅಡುಗೆ ಕೆಲಸ ಎಲ್ಲ ಆಯಿತು. ಚಪಾತಿ ಮಾಡಿದೆ, ಪಲ್ಯ ಮಾಡಿದೆ, ನಂದೆಲ್ಲ ಅಡುಗೆ ಕೆಲಸ ಮುಗಿಯೋಷ್ಟಿಗೆ ಅಪ್ಪ ಮಗಳು ಎದ್ದಿದ್ದಾರೆ, ಎದ್ದು ಕುತ್ಕೊಂಡಿದ್ದಾರೆ. ಏನಾಗಿ ಇನ್ನೂ ಸ್ನಾನ ಮಾಡಿಸ್ಬೇಕು. ಇದು ಮಶ್ರೂಮ್ ಪಲ್ಯ ಇದೆ ಅವರು ಕೊಟ್ಟಿರೋದು, ಮತ್ತು ನಾನು ಮಾಡಿರೋದು ಚವಳೆಕಾಯಿ ಪಲ್ಯ, ಮತ್ತು ಇಲ್ಲಿ ಚಪಾತಿ ಇದೆ. ಇನ್ನೇನು ಊಟ ಮಾಡಬೇಕು. ಹಾಗೆ ಕಿರಣ್ ಮಾಡಿರೋದು ನೋಡಿ, ಮಂಡಾಳು ಒಗ್ಗರಣೆ ಇಷ್ಟಿದೆ, ಬೆಳಗ್ಗೆ ನಾಷ್ಟ ಮಾಡಿದ್ರಲ್ಲ. ಸೊ ಅವ್ರು ಮಾಡಿದ್ರೆ ಒಬ್ರಿಗೆ ಮಾಡಿದ್ರೆ ಇಬ್ಬರು ಒಬ್ಬರು ಮಾಡಂದರೆ ಇಬ್ರಿಗೆ ಮಾಡ್ತಾರೆ. ಅಂದರೆ ಒಬ್ರಿಗೆ ಎಕ್ಸ್ಟ್ರಾ ತಿನ್ನೋ ಥರ ಮಾಡ್ತಾರೆ, ಜಾಸ್ತಿ ಕ್ವಾಂಟಿಟಿಲೇ ಮಾಡ್ತಾರೆ ಅವ್ರು ಮಾಡಿದ್ರೆ, ಅಷ್ಟಿದೆ. ಸೊ ಇನ್ನು ಊಟ ಮಾಡಬೇಕು. ನಿದ್ದೆ ಆಯ್ತಾ ಅಮ್ಮು? ಅಯ್ಯ, ಆ ಕಡೆ ತಿರ್ಕೊಂಬಿಟ್ಲು. ಇನ್ನೊಂದ್ರಲ್ಲಿ ಮಲ್ಕೋತೀರಾ? ನಂಗೆ ನಿದ್ದೆ ಬರ್ತಿದೆ ಅಮ್ಮು, ನಾನೇನು ಮಾಡಲಿ? ಹಾಂ, ಕಾಲ? ಹ್ಞೂ. ಎಲ್ಲೋಗಿದೆ ಎಷ್ಟೊತ್ತು ನೀನು? ಈಗ ಎಲ್ಲೋಡಿಲ್ಲ, ಎಲ್ಲೋಗಿದೆ ಇಷ್ಟೊತ್ತು? ನಲ್ಲಿ ಹತ್ರ ಹೋಗಿದ್ದ. ಫುಲ್ ಚೆನ್ನಾಗಿ ನಿದ್ದೆ ಮಾಡಿದ್ಲ. ಎದ್ದ ತಕ್ಷಣ ಚಪಾತಿ ತಿಂದ್ಲು. ಇಷ್ಟ ಆಯಿತು ಅವಳಿಗೆ ಪಲ್ಯ. ಅವ್ರು ಕೊಟ್ಟಿದ್ದು ಚೆನ್ನಾಗಿತ್ತು, ನಾನು ಮಾಡಿದ್ದು ತುಂಬ ಇಷ್ಟ ಆಗಿದೆ ಅವಳಿಗೆ. ಸೊ ಒಂದು ಮುಕ್ಕಾಲಷ್ಟು ಚೆನ್ನಾಗಿ ತಿಂದ್ಲು ಚಪಾತಿ. ತಿಂದ್ಬಿಟ್ಟು ಆಟ ಆಡೋಕ್ಕೆ ಅಂತ ಅಲ್ಲಿ ಹೋಗಿದ್ಲು. ನಾನು ಮೂವಿ ಹಾಕಿದ್ದೆ, ಮಡ್ಗಾಂವ್ ಎಕ್ಸ್ಪ್ರೆಸ್ ಅಂತ, ಚೆನ್ನಾಗಿದೆ, ಗೋವಾಗೆ ಹೋಗೋದು. ಫನ್ನಿಯಾಗಿದೆ ಮೂವಿ, ಅದು ನೋಡ್ತಾ ಇದ್ವಿ. ಒಂದು ಸ್ವಲ್ಪನೇ ನೋಡಿದ್ದು. ಅಷ್ಟೊತ್ತಿಗೆ ನೋಡಿ 5:40 ಆಗಿಬಿಟ್ಟಿದೆ. ಸೊ ಎಲ್ಲ ಕ್ಲೀನ್. ಏನು ಕಿತ್ತಾಕ್ತಿದ್ಯಾ? ಇವಳೇನು ಗೊತ್ತಾ, ಆಲ್ರೆಡಿ ಕಿತ್ತಾಕೋ ಅಭ್ಯಾಸ ಬಂದ್ಬಿಟ್ಟಿದೆ ಇವಳಿಗೆ. ಕಿರಣ್ ಇದೇನೋ ತರಿಸಿದ್ದಾರೆ ಕಾಲಿಗೆ, ಫುಟ್ ರೆಸ್ಟ್. ವರ್ಕ್ ಮಾಡಬೇಕಾದ್ರೆ ಅವ್ರಿಗೆ ಕಾಲು ಸ್ವಲ್ಪ ಪೇಯ್ನ್ ಆಗೋ ಥರ ಆಗ್ತಿತ್ತಂತ, ಅದಕ್ಕೆ ಫುಟ್ ರೆಸ್ಟ್ ತರಿಸಿದ್ದಾರೆ. ಎಲ್ಲಿ ಇಟ್ಟಿದ್ದಾರೆ ಅಂದರೆ, ಇವಾಗ ಜಸ್ಟ್ ನಾನು ನೋಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ. ಸಿಂಕ್ ಎಲ್ಲ ಖಾಲಿ, ಎಲ್ಲ ವಾಶ್ ಮಾಡಿ ಕ್ಲೀನಾಗಿ ಆನ್ ಮಾಡಿದ್ದೀನಿ. ಕಸ ಗುಡಿಸ್ತಾ ಇದೆ. ಡಿಶ್ ವಾಷರ್ಗೂ ಅರ್ಧ ಎಲ್ಲ ಹಾಕಿದ್ದೀನಿ, ಅದು ಲೋಡ್ ಆಗ್ತಾಯಿದೆ. ಏನು ಮಾಡಿದಾಳಂದರೆ, ಇದು ಬುಕ್ ಇತ್ತಲ್ವ, ಇದನ್ನು ಕಟ್ ಮಾಡಿಬಿಟ್ಟಿದ್ದಾಳೆ ಪೀಸಾಗಿ. ಇಲ್ಲೊಂದು ನೋಡಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಎಲ್ಲ ಕಟ್ ಮಾಡಿದ್ದಾಳೆ. ನಾನು ಇವಾಗ ಜಸ್ಟ್ ಪ್ಲಾಸ್ಟರ್ ಹಾಕಿದ್ದೀನಿ. ಈ ಥರ ಮಾಡಿದ್ದಾಳೆ. ನೋಡಿಲ್ಲ ಅಂದರೆ ಹರಿದಾಕೋದು ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇದು ನಾವು ಬಿದ್ದಾಗ ಅಷ್ಟೇ ಕೊಡೋದು. ಇಲ್ಲಾಂದರೆ ಕುಷನ್ ಬುಕ್ ಅಂದರೆ ಏನೂ ಆಗೋಲ್ಲ. ಇವಾಗ ನೋಡಿ, ಇವಾಗ ಇದು ಯಾವುದೋ ಹರಿದಾಕಿದ್ದಾಳೆ. ಪಪ್ಪಾಗೆ ಹೇಳ್ತೀನಿ ಇರು, ಇದು ತರಿಸಿದಾರೆ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಅವ್ರದ್ದು ಇಲ್ಲಿ ಕುತ್ಕೊಂಡು ವರ್ಕ್ ಮಾಡ್ತಾರಲ್ಲ, ಇಲ್ಲಿ ಕುತ್ಕೊಂಡ್ರೆ ಚೇರ್ ಮೇಲೆ ಕುತ್ಕೊಂಡ್ರೆ ಆರಾಮಾಗಿ ಇಲ್ಲಿ ಕಾಲು ಇಟ್ಕೊಳ್ಳೋಕ್ಕೆ, ಇಲ್ಲಿ ಮಸಾಜ್ ಮಾಡ್ಕೋಬೋದು. ಇದು ಕುತ್ಕೊಂಡಿದ್ರೆ ಈ ಥರನೂ ಮಾಡ್ಬೋದು. ಒಂದು ಕಾಲು ಬಂದರೆ ಏನಾದರೂ ಇಲ್ಲಿ ಏನು ಮಾಡೋದದು? ಆ ಬುಕ್ ಕೊಡಿಲಿ, ನೀನು ಹರಿದಾಕ್ತೀಯಾ? ನಾನು ಇದ್ರಷ್ಟೇ. ಅದು ಕಾಲು ಏನೋ ಮಾಡ್ತೀನಲ್ಲ, ಅದೇನು ಮಾಡೋದು? ಯಾರ್ದದು? ಒಂದು ಎಲ್ಲ ಒಂದು ಇದು ಏನಿದೆ ಹಿಂಗೆ ಟಾಯ್ಸ್ ಎಲ್ಲ ಅಲ್ಲ ಹಂಗೆ ಹಾಕಿದೆಯಲ್ಲ, ಎಲ್ಲ ಒಳಗೆ ಎತ್ತಿಡು ಅಮ್ಮು, ಎತ್ತಿಡಮ್ಮ ಎಲ್ಲ. ಬಾ, ಸ್ನಾನ ಮಾಡಿಸ್ತೀನಿ ಬಾ, ನಮ್ಮ ಪಪ್ಪ ಮಾಡಿಸ್ತಾರೆ, ಹೋಗು ದೇವಸ್ಥಾನಕ್ಕೆ ಹೋಗಿ ಬರೋಣ. ಸೊ ಏನೋ ದೇವಸ್ಥಾನಕ್ಕೆ ಹೋಗ್ಬೇಕಿದೆಲ್ಲ ಎತ್ತಿಟ್ಟು. ಪಾಮು ಎತ್ತಿಡು ಬೇಗ, ಇತ್ತು ಒಂದೊಂದು ಎಲ್ಲ ಹಾಕಿ ಅದರೊಳಗಡೆ ಇಡು.
ಪೆನ್ನ ಮ್ಯಾಜಿಕ್ ಬುಕ್ ಅದರಲ್ಲಿ ನೀರು ಹಾಕ್ಬಿಟ್ರೆ ಆಗುತ್ತೆ. ಅವ್ರು ಚಿಕ್ಕಪ್ಪ ಕೊಡ್ಸಿರೋದು ನಿಶ್ಚಿತ್ ಆರ್ಡ್ರ್ ಮಾಡಿದ್ರು ಮನೆಗೇನೆ. ಏನು ನೀರಿಲ್ವಾ? ಇನ್ನೊಂದು ಪೆನ್ ಇದೆ ನೋಡಿ, ಇದಲ್ಲ, ಇದರಲ್ಲಿ ನೀರಿಲ್ಲ. ಕ್ಲೋಸ್ ಮಾಡು. ಇನ್ನೊಂದಿದೆ ನೋಡು, ಒಳಗೆ ಹಾಕಿ ಎಲ್ಲ. ಇನ್ನೊಂದು ಎಲ್ಲೋಯ್ತು ನೋಡು, ಕರೆಕ್ಟಾಗಿ ನೋಡು ಎಲ್ಲಿದೆ. ಅದ್ರಲ್ಲಿ ಯಾವುದ್ರಲ್ಲಾದ್ರೂ ಟ್ರೇಯಲ್ಲಿ ಇರುತ್ತಾಯ್ತಾ? ಆ ಬುಕ್ಕು ನಾನು ಇದ್ದಾಗ ಅಷ್ಟೇ ಆಯ್ತಾ. ಇವಾಗ ಸದ್ಯಕ್ಕೆ ಸ್ನಾನ ಮಾಡು, ಟೈಮ್ ಆಗಿದೆ, ದೇವಸ್ಥಾನಕ್ಕೆ ಹೋಗೋಣ ಬಾ. ಹಾಲು ಕಾಯಿಸ್ತೀನಿ, ಹಾಲು ಕುಡಿ. ಡ್ರೈ ಫ್ರೂಟ್ಸ್ ಅದೆಲ್ಲ ಮಾಡಿದ್ದೀನಲ್ಲ, ಇವಾಗ ಹಾಲು ಕಾಯಿಸಿ ಅವಳಿಗೆ ಪೌಡರ್ ಅದು ಹಾಕ್ಬಿಟ್ಟು ಕುಡ್ಸೋಣ ಅಂತ. ಸರಿ, ಯಾವ ಬುಕ್ ಬೇಕು? ತಗೋದು ಇತ್ತು, ಇವ್ರ ಅತ್ತೆ ಕೊಡ್ಸಿರೋದು ಇದು. ಯಾರು ಕೊಡ್ಸಿದ್ದೀಯ ಅದು? ಅತ್ತೆ. ಏನಿದು? ಬ್ರೈನ್ ಬೂಸ್ಟರ್. ಅವಳಿಗೆ ಕೊಡೋಕ್ಕೆ ಭಯ. ಇವಾಗ ಅರ್ಧ ಹಾಕ್ಬಿಡ್ತಾವಳ, ಅದೇ ಪ್ರಾಬ್ಲಮ್. ಇವಳಿಗೆ ಏನು ಕೊಡಿಸ್ಬಾರ್ದು ಇವಳಿಗೆ. ಸುಮ್ಮನೆ ನೋಡಿ, ನಾನು ಕುತ್ಕೊಂಡಾಗ ನಿನ್ಗೆ ಹೇಳ್ಕೊಡ್ತೀನಿ. ಪಾಪ ಬಂದ್ರು ಹೋಗಿ ಸ್ನಾನ ಮಾಡು. ಸರಿ, ಬಾಯ್ ಮಾಡು, ಕೊಡ್ತೀನಿ. ಬಾಯ್ ಮಾಡು. ಇವಾಗ ಜಸ್ಟ್ ಕಿರಣ್ ಸ್ನಾನಕ್ಕೆ ಕರ್ಕೊಂಡು ಹೋದ್ರು ಏನಾಗೆ. ಇದನ್ನು ಕಡಾಯಿನ ವಾಶ್ ಮಾಡಿ ಆಯಿಲೆಲ್ಲ ಹಾಕಿ ಇಟ್ಟೆ. ಸ್ವಲ್ಪ ವಾಶ್ ಮಾಡಿದ ತಕ್ಷಣ ಸ್ಟವ್ ಆನ್ ಮಾಡಿ ಆಯಿಲ್ ಹಾಕಿದ್ರೆ ಫುಲ್ ಎಲ್ಲ ಸೀಸ್ನಿಂಗ್ ಮಾಡಿಟ್ರೆ ನೆಕ್ಸ್ಟು ಚೆನ್ನಾಗಿರುತ್ತೆ. ಐರನ್ ಸ್ಮೆಲ್ ಬರಲ್ಲ, ತಲ ಏನು ಹಿಡಿಯೋದು, ಐರನ್ ರಸ್ಟ್ ಹಿಡಿಯೋದು ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ನನಗಂತೂ ಇದು ತುಂಬ ಇಷ್ಟ. ಇದರಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಬೋದು ಕರಿಯಲ್ಲ. ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ ಚೆನ್ನಾಗಿರುತ್ತೆ ಇದು ಅಂತ. ಸೊ ಹಿಂಗೆ ಕಮೆಂಟ್ ಕೂಡ ಮಾಡಿ ಕೇಳ್ತಿದ್ರು ನಾನು ಯಾವ ಥರ ಮೇಂಟೈನ್ ಮಾಡ್ತೀನಿ ಅಂತ. ಇಷ್ಟೇ, ಇನ್ನೇನೂ ಇಲ್ಲ. ಇಮಿಡಿಯೇಟಾಗಿ ವಾಶ್ ಮಾಡಿದ ತಕ್ಷಣ ಇದನ್ನು ಈ ಥರ ಸೀಸ್ನಿಂಗ್ ಮಾಡಿಟ್ಬಿಟ್ರೆ ಚೆನ್ನಾಗಿರುತ್ತೆ. ಸದ್ಯಕ್ಕೆ ಇವಾಗ ಏನಾಗೆ ಹಾಲು ಕಾಯಿಸಿ ಡ್ರೈ ಪೌಡರ್ ಮಾಡಿಟ್ಟಿದ್ನಲ್ಲ ಫ್ರೂಟ್ಸ್ದು, ಅದು ಕುಡ್ಸೋಣ ಅಂತ. ನಮಗೆ ಟೀ ಮಾಡ್ಕೋಬೇಕು. ನೋಡಿ ಕೆನೆ ಹೆಂಗೆ ಬಂದಿದೆ, ವಾವ್. ಇನ್ನೂ ತೆಗ್ದಿಲ್ಲ. ಈಗ ಅಮ್ಮ ಬಂದಿದ್ದು ಮಾಡಿಕೊಟ್ಟಿದ್ದಾರೆ ತುಪ್ಪ. ಸೊ ಮತ್ತೆ ಇವಾಗ ತೆಗಿಬೇಕು ಕೆನೆ ಎಲ್ಲ. ಅದೊಂದು 1 ಮಂತ್ 2 ಮಂತ್ ಒಳಗಡೆ ಫುಲ್ ಆಗಿಬಿಡುತ್ತೆ ಬಾಕ್ಸು. ಸೊ ಅಷ್ಟೊತ್ತಿಗೆ ಅಮ್ಮ ಎಲ್ಲ ಆತ ಯಾರಾದರೂ ಬಂದಿರ್ತಾರೆ, ಅವಾಗ ಕೆನೆ ತುಪ್ಪ ಮಾಡಿಸ್ಕೊಬಿಡ್ತೀನಿ. ಸೊ ಸದ್ಯಕ್ಕೆ ಇದನ್ನು ತೆಗೆದು ನಮಗೆ ಟೀ ಇಟ್ಟು ಏನಾಗೆ ಮಿಲ್ಕ್ ಮಾಡಬೇಕು. ಅವಳು ಸ್ನಾನ ಮಾಡಿ ಬರೋಷ್ಟಕ್ಕೆ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕಿದೆ. ಥ್ಯಾಂಕ್ ಯು. ಏನೋ ಸ್ನಾನ ಆಯಿತು, ಕೂಗ್ತಾ ಇದ್ದಾಳೆ. ಆಯ್ತಾ? ಹಾಂ, ತೆಗಿರಿ. ಅಯ್ಯೋ ಇಲ್ಲಿ ನೋಡಿಲ್ಲಿ. ಅಮ್ಮು ಸ್ನಾನ ಆಯ್ತಾ? ಸ್ನಾನ ಆಯ್ತಾ ಅಮ್ಮು? ಯಾರು ಮಾಡಿಸಿದ್ರು ಸ್ನಾನ? ಹೆಂಗೆ ಮಾಡಿದೆ? ಇಲ್ಲಿ ನೋಡಿ ಹೆಂಗೆ ಮಾಡಿದೆ ಅಯ್ಯ ಸ್ನಾನ. ಶವರ್ ಮಾಡಿದ್ರಾ? ಪಪ್ಪ ಮಾಡಿಸಿದ್ರಾ? ಮತ್ತೆ ಯಾರು ಮಾಡಿಸಿದ್ರು? ನೀನೇ ಮಾಡ್ಕೊಂಡ? ಹೌದಾ? ಸೋಪ್ ಹಾಕಿದ್ರಾ? ಇವಾಗ ನೆಕ್ಸ್ಟ್ ಏನು ಮಾಡೋದು? ರೆಡಿಯಾಗಿ ಎಲ್ಲಿ ಹೋಗೋದು ಹೇಳು? ಅಮ್ಮ ರೆಡಿಯಾಗಿ ಜೇಜಿ ಹೋಗೋದ ರೆಡಿಯಾಗಿ. ಮಿಲ್ಕಿಗೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಇವಾಗ ಅದಕ್ಕೆ ಡ್ರೈ ಪೌಡರ್ ಹಿಂಗೇನಾದ್ರು 1 ಸ್ಪೂನ್ ಹಾಕ್ತೀನಿ, ಇಷ್ಟು ಸಾಕು. ಮೊದಲು ಡ್ರೆಸ್ ಹಾಕ್ಸ್ಕೋಬಾ. ಹಾಂ, ಹಾಲು ಕುಡ್ದು ಡ್ರೆಸ್ ಏನು ಹಂಗೆ ನಗೋದು? ಏನು ಬೇಕು?
ನೇಲ್ ಪಾಲಿಶ್ ಬೇಕಂತೆ. ನಾನು ಏನದು? ಹಾಲು ಕುಡಿಯೋದು ಫಸ್ಟ್. ಹಾಲು ಕುಡಿದ್ರೆ ಇದು ಕೊಡ್ತೀನಿ, ನಾನೇ ಹಾಕ್ತೀನಿ ನಿಮಗೆ. ಖಾಲಿ ಇಲ್ಲ, ಐತೆ ನೋಡಿ. ಮಾಮ ಕೇಳು. ಬಾ ಕ್ರೀಮ್ ಹಚ್ಚಿ ಡ್ರೆಸ್ ಹಾಕೋಣ ಬಾ, ಆಮೇಲೆ ಹಾಲು ಕುಡ್ದು ಹೋಗು, ಬೇಗ ಬೇಗ ಹೋಗು. ಟೀ ರೆಡಿ. ಏನಾದ್ರು ಮಿಲ್ಕಿನ ಸ್ವಲ್ಪ ತಣ್ಣಗಾಗಬೇಕು, ಅಷ್ಟೊತ್ತಿಗೆ ನಾವು ಟೀ ಕುಡ್ಕೊಬಿಡ್ತೀವಿ. ಇಲ್ಲ ಎಲ್ಲೋದ್ಲಿಯಾ ಅವಳಿಗೆ ಕೇಳಿದ್ರೆ ಆಯ್ತು. ಈಗ ಕಾಲೆಲ್ಲಿ ಅಂದ್ರೆ ಅವಳು ಹೇಳ್ತಾಳೆ. ಹೌದಾ? ಮೊನ್ನೆ ಏನೋ ಐಡೆಂಟಿಟಿ ಕಾಡ್ಬೇಕಾದ್ರೆ ಏನೋ ಕೇಳಿದಕ್ಕೆ ಇಲ್ಲಿ ಅಂತ ಹೇಳ್ಬಿಟ್ಲು. ಇದು ಯಾರ್ದಿದು ಕೈ? ಎಲ್ಲಿದ್ದಾಳೆ? ಕಾಣಿಸ್ತಾ ಇಲ್ವಲ್ಲ. ಕೈ ಯಾರ್ದಿದು? ಎಲ್ಲ ಅಂದ್ರೆ ಅಲ್ಲಿ ಏನಿಯ ರಬ್ಬರ್ ಬ್ಯಾಂಡ್ ಹುಡುಕಿದ್ರೆ ಸಿಕ್ಕಲ್ಲ. ಬಾಚಿನಿಕೆ ಹುಡುಗಿ ರೆಡಿ ಆದ್ಲು, ರೆಡಿ ಆಗ್ಬಿಟ್ಟು ನೇಲ್ ಪಾಲಿಶ್ ಹಿಡ್ಕೊಂಬಂದವಳು ಹಾಕು ಹಾಕು ಅಂತ. ಬರೀ ನೇಲ್ ಪಾಲಿಶ್ ಆಯ್ತು ಏನದು? ಐ ಮಮ್ಮದು ಎಂದು ಸೇಮ್ ನೇಲ್ ಪಾಲಿಶ್ ಕಲರ್. ನಂದು ಅಷ್ಟೇ, ನಿಂದು ಸೇಮ್. ಸೊ ಇವಾಗ ರೆಡಿ ಆಗಿದ್ದೀವಿ, ಹಂಗೆ ಆಚೆ ತಿನ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ಏನಾಗೆ ಸೆಕೆಂಡ್ ಡ್ರೆಸ್ ಚೇಂಜ್ ಇವಾಗ. ಈಗ ಎಲ್ಲೋಗ್ತಿದ್ದೀವಿಯಾ? ಎಲ್ಲೋಗ್ತಿದ್ದೀವಿ? ಟಾಟಾನ? ಎಲ್ಲಿಗೆ ಎಲ್ಲಿಗೆ? ಟಾಟಾ ಮನೆಗ? ಮತ್ತು ಬ್ಯಾಗ್ ಇಲ್ಲಲ್ಲ? ಬ್ಯಾಗ್ ಇಲ್ಲಲ್ಲ? ಎಲ್ಲಿ ಹೋಗೋಣ? ಏನದು? ಜೇಜಿನಾ? ಜೇಜಿ ಹೆಂಗ್ ಮಾಡ್ತೀಯ ನೀನು? ಜೇಜಿ ಹೆಂಗ್ ಮಾಡ್ತೀಯಮ್ಮ? ಆಮೇಲೆ ಶಿವಾಯ್ ಈ ಕಡೆ ಬತ್ತಲ್ಲ ಹೊಡಿತ. ಶಿವಾಯ ಓಂ ನಮ ಶಿವಾಯ ಅಂತೀಯ ನೀನು? ಇನ್ನ ಸರಿ ಹೇಳು. ಕೈ ಹೆಂಗ್ ಮಾಡ್ಬೇಕು? ಯಾ ಕೂತ್ಕೋ. ತೀರ್ಥ ಹೆಂಗ್ ಕುಡ್ದಮ್ಮ? ಅಮ್ಮು ಪ್ರಸಾದ ಇದು ತೀರ್ಥ ಹೆಂಗ್ ಕುಡ್ದೆ ಅಮ್ಮ ನೀನು? ಹೆಂಗಿಸ್ಕೊಂಡೆ? ಹಂಗಿಸ್ಕೊಂಡ? ಕುಡ್ದಿದ್ದೆ ಹೆಂಗೆ? ಹಂಗ್ ಕುಡ್ದಾ? ಏ ಪಾಪ ಕುಡ್ಸಿದ್ರ? ಏನದು? ಪ್ರಸಾದನ? ತೀರ್ಥ? ಕರೆಕ್ಟ್. ಮಂಗಳಾರತಿ ಹೆಂಗ್ ತಗೊಂಡೆ? ಮಂಗಳಾರತಿ ಜೇಜಿ ಹೆಂಗ್ ಮಾಡ್ಕೊಂಡೆ? ಮತ್ತೆ ಓಂ ನಮ ಶಿವಾಯ ಅಂದ. ದೇವ್ರ ಹತ್ರ ಏನ್ ಕೇಳ್ಕೊಂಡೆ ಬಂಗಾರಿ? ಫುಡ್ನಿಕ್. ಸೊ ದೇವಸ್ಥಾನದಲ್ಲೇ ಪ್ರಸಾದ ಕೊಡ್ತಾ ಇದ್ರು, ಬಟ್ ಕರೆಕ್ಟ್ ನಾವು ಲೇಟಾಗಿ ಹೋಗ್ಬಿಟ್ಟಿದ್ವಲ್ಲ, ಕರೆಕ್ಟ್ ನಾವು ಹೋಗೋ ಟೈಮ್ಗೆ ಪ್ರಸಾದ ಖಾಲಿ ಆಗಿಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ಹೆಂಗಿದ್ರು ಲೇಟ್ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಡಿನ್ನರ್ ಮಾಡ್ಕೊಂಡೆ ಹೋಗೋಣ ಅಂತ ಬಂದಿದ್ದೀವಿ. ಏನು ಗುಳು ಅಂತೈತಾ? ಹೇಳಿ. ಫುಡ್ನಿಕ್ ಅಂತ ತುಂಬ ದಿನದಿಂದ ಹೋಗ್ಬೇಕು ಇಲ್ಲಿಗೆ ಅಂತ ಅನ್ಕೊತಾ ಇದ್ವಿ, ಆಗ್ತಾನೆ ಇರಲಿಲ್ಲ. ಸೊ ಫೈನಲಿ ಇವತ್ತು ಬಂದಿದ್ದೀವಿ. ಆ್ಯಂಬಿಯನ್ಸ್ ನೀವೇ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಕೆಳಗಡೆ ಎಲ್ಲ ಆ ಥರ ಸ್ಟೋನ್ ಹಾಕಿದಾರಲ್ಲ, ಏನಾಗೆ ತುಂಬ ಏನು ಅದು ಇಷ್ಟ ಆಗ್ಬಿಟ್ಟಿತ್ತು. ಕೆಳಗಡೆ ಬಿಟ್ಟು ಬರ್ತಾನೆ ಇರಲಿಲ್ಲ, ಮೇಲೆ ಅದ್ರ ಜೊತೆ ಆಟ ಆಡ್ಕೊಂಡಿದ್ಲು. ಮತ್ತು ಫುಡ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯ್ತು, ಕಿರಣ್ಗೂ ಕೂಡ ತುಂಬ ಇಷ್ಟ ಆಯಿತು. ಸೊ ನಾವು ಜಾಸ್ತಿ ಹಸುವಾಗಿರಲಿಲ್ಲ, ಜಸ್ಟ್ ಸ್ಟಾರ್ಟರ್ಸ್ಗೆ ಒಂದು ಬಾರ್ಬಿಕ್ಯೂ ಮಶ್ರೂಮ್ ತರಿಸಿದ್ವಿ, ಒಂದು ಚೀಸ್ ರೋಟಿ ಮತ್ತು ಅದಕ್ಕೊಂದು ಏನು ಬೇಬಿ ಕಾರ್ನ್ ಮತ್ತು ಕ್ಯಾಶ್ಯೂದು ಒಂದು ಕರಿ ತರಿಸಿದ್ವಿ. ತುಂಬ ಚೆನ್ನಾಗಿತ್ತು. ಏನಾಗೆ ಮಶ್ರೂಮ್ ತುಂಬ ಇಷ್ಟ ಆಗಿಬಿಟ್ಟಿತ್ತು, ಸೊ ಅದನ್ನೇ ತಿನ್ಕೊತಾ ಇದ್ಲು. ಪ್ರೈಸ್ ವೈಸ್ ಕೂಡ ತುಂಬ ಚೆನ್ನಾಗಿದೆ, ಅಷ್ಟೊಂದೇನು ಕಾಸ್ಟ್ಲಿ ಅಂತ ಏನೂ ಇಲ್ಲ, ಚೆನ್ನಾಗಿತ್ತು.
ಸ್ಲೋ ತಿನ್ನಬೇಕು ಯಾ ಸ್ಲೋ ಸ್ಲೋ ಏನಿದೆ ಮಾಡ್ಕೊಂಡು ತಿನ್ನು ಏನಿದೆ ಹುಳಿ ಇದೆಯಾ ಹುಳಿ ಇದೆ ಅಂತ ಕಿರಣ್ ಹೇಗಿದೆ ಹಾಂ ಸಕ್ಕತ್ತಿದೆ ಇದ್ರ ಮಶ್ರೂಮ್ದು ಚೆನ್ನಾಗಿತ್ತು ಮಸ್ತ್ ಸ್ಟಾರ್ಟರ್ ತಿಂದ ಫುಲ್ಲು ಎಲ್ಲಿ ಅಮ್ಮಡು ತಿಂದ ಹಾಂ ಸ್ಲೋ ತಿನ್ನು ಏನಾಗಿ ಇಷ್ಟ ಆಗ್ಬಿಟ್ಟಿದೆ ಮಶ್ರೂಮ್ ತಿಂತ ಹೇಳ್ತೀನಿ ಅದೇನದು ನಾವು ಮಾಡಿರೋದು ಇದು ಬೇಬಿ ಕಾರ್ನ್ ಕ್ಯಾಶ್ಯೂ ಅಲ್ಲ ಖಾರ ಇರುತ್ತೆ ಬಿಸಿ ಅದು ಬೇಡ ಅದು ನಾನು ತಿನ್ನಿಸ್ತೀನಿ ಬಾಲೆ ಸೊ ಊಟ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಬಟ್ ಏನಂದರೆ ಒಂದು ಅರ್ಧ ಗಂಟೆ ಮೇಲೆ ವೆಯ್ಟ್ ಮಾಡಿದ್ದೀವಿ ನಾವು ಆರ್ಡರ್ ಕೊಟ್ಬಿಟ್ಟು ಸ್ವಲ್ಪ ಟೈಮ್ ತೊಗೊಂಡ್ರು ಅಂತ ಕಾಣುತ್ತೆ ಲೈಕ್ ಫಸ್ಟ್ ಟೈಮ್ ನಾವು ಬಂದಿರೋದು ಎಲ್ಲ ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಫುಡ್ ಎಲ್ಲ ಬಟ್ ಅರ್ಧ ಗಂಟೆ ಮೇಲೇ ಆಗಿತ್ತು ನಾವು ತುಂಬ ವೆಯ್ಟ್ ಮಾಡಿದ್ವಿ ಸೊ ಊಟ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಸೋಡಾ ಆರ್ಡ್ರ್ ಮಾಡಿದ್ರು ಕಿರಣ್ ಅದು ಕುಡ್ಕೊಂಡು ಇನ್ನೇನು ಹೊರಡ್ತಾ ಇದೀವಿ ಮನೆಗೆ ಈಯನ ನೀವು ನೋಡ್ಬೋದು ಈ ಕೈಗೆ ಸಿಗ್ತಾ ಇಲ್ಲ ಅವಳಿಗೆ ಅದು ಇಷ್ಟ ಆಗ್ಬಿಟ್ಟಿದೆ ಕೆಳಗಡೆ ಅದು ಚಪ್ಪಲ್ ಕೂಡ ಹಾಕಿಸ್ಕೊತಾ ಇಲ್ಲ ಹಂಗೇ ಓಡಾಡಬೇಕು ಅಂತ ಇದ್ದಾಳೆ ಅದ್ರ ಮೇಲೆ ಸರಿ ಅಂತ ನಾನು ತುಂಬಾ ಟ್ರೈ ಮಾಡಿದೆ ಕಿರ್ಚೋಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ರು ಅಷ್ಟು ಜೋರಾಗಿ ಕಿರಿಸ್ತಾ ಇದ್ಲು ಸರಿ ಹಂಗೂ ಹಿಂಗೂ ಅವಳಿಗೆ ನೈಸ್ ಹೊಡೆದು ಫೈನಲಿ ರಿಟರ್ನ್ ಮನೆಗೆ ಬಂದ್ವಿ ಆಮೇಲೆ ಕಿರಣ್ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ರು ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಏನಾದರೂ ಮಿಸ್ ಆಗಿದೆ ಅಂದ್ಬಿಟ್ಟು ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ರು ಸೊ ಏನೋ ಮಲ್ಕೊಂಡು ನಾವು ಐಸ್ ಕ್ರೀಮ್ ತಿಂದ್ವಿ ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಲೈಕ್ ಮತ್ತು ಸಪೋರ್ಟ್ ತುಂಬಾ ಇಷ್ಟ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ನನಗೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಅಂತ ಮೋಟಿವೇಶನ್ ಸಿಗುತ್ತೆ ಸೊ ಹಾಗೆ ಎಲ್ಲರ ಜೊತೆ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆನೂ ಶೇರ್ ಮಾಡಿ ನನ್ನ ಚಾನಲ್ನ ಸೊ ಅಷ್ಟೇ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್